ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿ 293 ಸ್ಥಾನಗಳಲ್ಲಿ 206 ಸ್ಥಾನಗಳನ್ನ ಪಡೆಯೋದರ ಮೂಲಕ ಬಿಜೆಪಿ ಅಧಿಕಾರಕ್ಕೇರ್ತಾ ಇದೆ. ಇವತ್ತಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ 22 ರಾಜ್ಯಗಳ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಈಗ ಸುವೇಂದು ಅಧಿಕಾರಿ ಅವರಿಗೆ ಪ್ರಮಾಣ ವಚನ ಬೋಧಿಸಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ಪ್ರಮುಖ ನಾಯಕರು, ಜೊತೆಗೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನ ಇದೆ. ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಬಟ್ ಕಾರ್ಯಕ್ರಮವಂತೂ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿರುವಂಥ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಈಗಾಗಲೇ ವೇದಿಕೆಯಲ್ಲಿ ಎಲ್ಲಾ ಘಟಾನುಘಟಿ ನಾಯಕರು ಕೂಡ ಆಸೀನರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನ ಬೋಧಿಸಲಾಗುತ್ತೆ. ಈ ಕ್ಷಣಕ್ಕಾಗಿಯೇ ಸುವೇಂದು ಅಧಿಕಾರಿ ಅವರು ಕಾಯ್ತಾ ಇದ್ದಾರೆ. ಇದೇ ರೀತಿಯಾಗಿ 5 ವರ್ಷಗಳ ಹಿಂದೆ ಇದೇ ಭವಾನಿಪುರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವನ್ನ ಸೋಲಿಸಿದ್ರು. ಬಟ್ ಈಗ ಅವರೇ ಮುಖ್ಯಮಂತ್ರಿ ಆಗ್ತಾ ಇರುವಂಥದ್ದು. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಈಗ ಸಿಟ್ಟಿಂಗ್ ಇದ್ದಂಥ ಮುಖ್ಯಮಂತ್ರಿ ಏನಿದ್ದಾರೆ ಮಮತಾ ಬ್ಯಾನರ್ಜಿ ಏನಿದ್ರು ಅವರನ್ನೇ ಸೋಲಿಸುವ ಮೂಲಕ ಸಿಎಂ ಆಗಿ ಪಟ್ಟಕ್ಕೆ ಏರ್ತಾ ಇದ್ದಾರೆ ಸುವೇಂದು ಅಧಿಕಾರಿ ಅವರು. ಆ ಕ್ಷಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಬಂಗಾಳದಲ್ಲಿ ಈಗ ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದ್ದು. ಎಷ್ಟು ಜನ ಸೇರಿದ್ದಾರೆ ಅದನ್ನು ನಾವು ಹೇಳಲೇಬೇಕಾಗಿಲ್ಲ. ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ದೊಡ್ಡದಾಗಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಒಂದು ಕಡೆ ತಮಿಳುನಾಡಿನಲ್ಲಿ ನೋಡಿದರೆ ಪದಗ್ರಹಣಕ್ಕೆ ಗ್ರಹಣ ಹಿಡಿದಂತಾಗ್ಬಿಟ್ಟಿದೆ. ಬಟ್ ಪಶ್ಚಿಮ ಬಂಗಾಳದಲ್ಲಿನ ಡೆವಲಪ್ಮೆಂಟ್ಸ್ ನೋಡಿ, ನೀವು ಗಮನಿಸ್ತಾ ಇದ್ದೀರಿ ಎಷ್ಟು ಅದ್ಧೂರಿಯಾಗಿ ಈಗ ಪದಗ್ರಹಣಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲ ಘಟಾನುಘಟಿಗಳು ನಾಯಕರು ಕೂಡ ಈಗಾಗಲೇ ಆಗಮನ ಆಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತನಾಡ್ತಾರೆ. ಅದಕ್ಕೆ ಹೇಳೋದು ಬಿಜೆಪಿಯಲ್ಲಿ ಚಾಣಕ್ಯ, ರಾಜಕೀಯ ಚಾಣಕ್ಯ ಅಂತ ಇರುವಂಥ ಅಮಿತ್ ಶಾ ಏನಿದ್ದಾರೆ ಅವರ ತಂತ್ರಗಾರಿಕೆಗಳು ವರ್ಕೌಟ್ ಆಗುತ್ತೆ ಅಂತ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ಆಗಿರೋದು. ಇನ್ನು ಇವತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರ 165ನೇ ಜನ್ಮದಿನ. ಇವತ್ತಿನ ಈ ಸುದಿನದಂದೇ ಪದಗ್ರಹಣ ಮಾಡಬೇಕು ಅಂತ ಬಿಜೆಪಿ ನಾಯಕರು ಕೂಡ ತೀರ್ಮಾನವನ್ನು ಮಾಡಿದರು. ಹಾಗಾಗಿನೇ ವೇದಿಕೆಗೆ ಬಂದ ತಕ್ಷಣವೇ ರವೀಂದ್ರನಾಥ್ ಟ್ಯಾಗೂರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಪ್ರಮುಖ ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ವೇದಿಕೆಯ ಮೇಲೆ ಆಸೀನರಾಗಿದ್ದು, ಸದ್ಯ ಕಾರ್ಯಕ್ರಮ ಕೂಡ ಈಗಾಗಲೇ ಶುರುವಾಗಿದೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದರ ಮೂಲಕ ಈ ಕಾರ್ಯಕ್ರಮಕ್ಕೆ ಆಗಮನ ಆಗಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಈಗಾಗಲೇ ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಏನು ಅಧಿಕಾರದಲ್ಲಿದೆ ಅಥವಾ ಮೈತ್ರಿಕೂಟವೇನು ಅಧಿಕಾರದಲ್ಲಿದೆ ಆ ನಾಯಕರು, ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ, ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿರುವಂಥ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದ ನೇರ ಪ್ರಸಾರ, ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತಿನ ದಿನವೇ ಪದಗ್ರಹಣ ಆಗಬೇಕು ಅಂತೇಳಿ ಬಿಜೆಪಿಯವರು ಫಿಕ್ಸ್ ಮಾಡೋದಕ್ಕೆ ಕಾರಣ ಇವತ್ತು ರವೀಂದ್ರನಾಥ್ ಟ್ಯಾಗೂರ್ ಅವರ 165ನೇ ಜನ್ಮದಿನ. ಹೀಗಾಗಿ ಇವತ್ತಿನ ದಿನವೇ ಅಧಿಕಾರ ಹಿಡಿಲಿ ಅಂತೇಳಿ ಅವರು ಡಿಸೈಡ್ ಮಾಡ್ಕೊಂಡಿರುವಂಥದ್ದು. 2021ರ ಚುನಾವಣೆಯಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವ್ರನ್ನ ನಂದಿಗ್ರಾಮದಲ್ಲಿ ಇದೇ ಸುವೇಂದು ಅಧಿಕಾರಿಯವರು ಸೋಲಿಸಿದ್ರು. ಬಟ್ ಆ ಸಂದರ್ಭದಲ್ಲಿ ಯಾರೂ ಕೂಡ ಎಣಿಸಿರ್ಲಿಕ್ಕಿಲ್ಲ ಇವರು ಮುಂದೊಂದು ದಿನ ಮುಖ್ಯಮಂತ್ರಿ ಆಗ್ತಾರೆ, ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಬಟ್ ಆ ಒಂದು ಕ್ಷಣ ಈಗ ಎದುರಾಗೋದಕ್ಕೆ ಕಾರಣ ಕೂಡ TMC ಮಾಡಿಕೊಂಡಂಥ ಕೆಲ ಎಡವಟ್ಟುಗಳು. ಆದ್ರಿಂದಾಗಿ ಜನರು, ಪಶ್ಚಿಮ ಬಂಗಾಳದ ಜನತೆ ಏನಿದ್ದಾರೆ ಈಗ ಬಿಜೆಪಿಯನ್ನು ಅಧಿಕಾರಕ್ಕೆ ಏರಿಸಿದ್ದಾರೆ ನಿಜ, ಬಟ್ ಅಲ್ಲಿ ಜೆನ್ಸಿ ಏನಿದೆ ಬಹಳ ವರ್ಕೌಟ್ ಆಗುತ್ತೆ. ಯಾವಾಗ ಬೇಕಿದ್ರೂ ಏನು ಬೇಕಿದ್ರೂ ಆಗಬಹುದು ಪಶ್ಚಿಮ ಬಂಗಾಳದಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಸದ್ಯ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಗೆಲುವನ್ನು ಸಾಧಿಸುತ್ತೆ, ಈ ಮಟ್ಟಕ್ಕೆ 206 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಯಾರೂ ಅಂದ್ಕೊಂಡಿರ್ಲಿಕ್ಕಿಲ್ಲ. ಬಟ್ ಅಂಥ ಸಾಧನೆಯನ್ನು ಬಿಜೆಪಿ ಮಾಡಿದೆ. ಬಟ್ ಎಷ್ಟರ ಮಟ್ಟಿಗೆ ಪಶ್ಚಿಮ ಬಂಗಾಳದ ಜನತೆಯನ್ನು ಪಡಿಸುವಂಥ ಕೆಲಸ ಮಾಡುತ್ತೆ ಅದನ್ನು ನಾವು ನೋಡಬೇಕಿದೆ. ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ, ನಿರುದ್ಯೋಗ ಕಂಟಿನ್ಯೂ ಆಯಿತು ಅಂದರೆ, ಅಥವಾ ಸಮಸ್ಯೆಗಳು ಉಲ್ಬಣ ಆಯಿತು ಅಂದರೆ ಜೆನ್ಜಿ ಅನ್ನುವಂಥ ಆ ಒಂದು ಸಮೂಹ ಏನಿದೆ ಯಾವುದನ್ನು ಬಿಡೋದಿಲ್ಲ, ಯಾವಾಗ ಬೇಕಿದ್ರೂ ರೊಚ್ಚಿಗೇಳ್ಬೋದು. ಅಷ್ಟು ಸುಲಭದ ಹಾದಿಯಂತೂ ಅಲ್ಲ ಪಶ್ಚಿಮ ಬಂಗಾಳದಲ್ಲಿ
ಆಳ್ವಿಕೆ ಮಾಡುವಂಥದ್ದು. BJP ಯಾವ ರೀತಿಯಾಗಿ ಆಳ್ವಿಕೆ ಮಾಡ್ಕೊಂಡು ಹೋಗಬಹುದು ಅದನ್ನು ಕೂಡ ನಾವು ನೋಡೋಣ. ಜನರಿಗಾಗಲೇ BJP ಕೈ ಹಿಡಿದಿದ್ದಂತೂ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಶುರುವಾಗುತ್ತೆ. ಇನ್ನು ಸುವೇಂದು ಅಧಿಕಾರಿಯವರ ಬಗ್ಗೆ ನಾವು ಸ್ವಲ್ಪ ಹೇಳೋದಾದರೆ 1970ರಲ್ಲಿ ಡಿಸೆಂಬರ್ 15ನೇ ತಾರೀಕು ಪಶ್ಚಿಮ ಬಂಗಾಳದ ಪೂರ್ವ ಮೇದಿನಿಪುರ ಜಿಲ್ಲೆಯ ಕಾರ್ಕುಲಿಯಲ್ಲಿ ಜನಿಸ್ತಾರೆ. ಸುವೇಂದು ಅಧಿಕಾರಿಯವರು ಸಿಸಿರ್ ಅಧಿಕಾರಿ ಮತ್ತು ಗಾಯತ್ರಿ ಅಧಿಕಾರಿಯವರ ದಂಪತಿಗೆ ಪುತ್ರರಾಗಿ ಜನಿಸ್ತಾರೆ. ಜೊತೆಗೆ ಇವರು ಸಿಸಿರ್ ಅಧಿಕಾರಿ ಸುವೇಂದು ಅಧಿಕಾರಿಯವರ ತಂದೆ ಏನಿದ್ದಾರೆ ಅವರು ಪಶ್ಚಿಮ ಬಂಗಾಳದ ಹಿರಿಯ ಕಾಂಗ್ರೆಸ್ನ ಅಧಿಕಾರಿಯಾಗಿದ್ದಾರೆ, ನಾಯಕರಾಗಿದ್ದಾರೆ. ಬಟ್ ಎಷ್ಟು ಡೆಡ್ ಆಪೋಸಿಟ್ ಇದೆ ನೋಡಿ, ಅವರು BJP, ಇವರು ಕಾಂಗ್ರೆಸ್. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ 2ನೇ ಅವಧಿಯಲ್ಲೂ ಕೂಡ ಇವರು ಕೆಲಸ ಮಾಡಿದ್ರು. ಅಂದರೆ ಸಿಸಿರ್ ಅಧಿಕಾರಿ ಏನಿದ್ದಾರೆ ಅವರು ಸುವೇಂದು ಅಧಿಕಾರಿಯವರ ತಂದೆ. ಮನೆ ಒಂದೇ, ಬಟ್ ಪಕ್ಷಗಳು ಮಾತ್ರ ಬೇರೆ ಬೇರೆ.